ಆತ್ಮೀಯ H16 ನ್ಯೂಸ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ್. ಆದ್ಮೇಲೆ ಸೋಲು ಗೆಲುವು ರಾಷ್ಟ್ರ ಮಟ್ಟದಲ್ಲಿ BJP ಅಂತ ಸಾಕಷ್ಟು ಹೆಸರು ಮಾಡಿದ. ಅದರಲ್ಲೂ ಮಮತಾ ಅವ್ರನ್ನ ಗೆದ್ದ. ಇವತ್ತು ತಾವೊಬ್ಬ ಅನಭಿಷಿಕ್ತ ದೊರೆ ಅನ್ನೋದನ್ನು ಮೋದಿ ಜೊತೆಗೆ BJPನೂ ಸಹಿತ ಜಗತ್ತಿಗೆ ಸಾರಿದ ಸಂದರ್ಭ. ಅದೇನೂ ಇರಲಿ, ಕರ್ನಾಟಕದ ಮಟ್ಟಿಗೆ ಯಾಕೋ ಎರಡರಲ್ಲಿ ಒಂದಾದರೂ ಗೆಲ್ಬೋದಾಗಿತ್ತಲ್ಲ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಯಾಕೆಂತಂದ್ರೆ ರಾಷ್ಟ್ರೀಯ ಪಕ್ಷ ಜೊತೆಗೆ JDS ಸಹಾಯ ಸಹಕಾರ ಪಡೆದ ತನ್ನ ಸ್ವಂತ ವ್ಯಕ್ತಿತ್ವ ತೋರಿಸ್ಬೇಕು ಅಂತ ಪ್ರಯತ್ನ ಮಾಡಿದಂಥದ್ದು ಈಗಾಗಲೇ ಹಲವು ಸಲ ಆ ವಿಷಯ ಚರ್ಚೆ ಆಗಿದೆ. ಆದರೆ BJPಗೆ ಇವತ್ತು ಅನ್ನಿಸ್ತಾ ಇರ್ಬೋದು, ಒಬ್ಬ ಸ್ವಂತ ವ್ಯಕ್ತಿ ಅಥವಾ ಸ್ವಂತ ಒಂದು ಪಾರ್ಟಿ ಮೇಲೆ ಗೆಲ್ಲಕ್ಕೆ ನಮಗೆ ಸಾಧ್ಯ ಇದೆ ಅನ್ನೋ ಒಂದು ಪ್ರಶ್ನೆ ಮಾತ್ರ ಕರ್ನಾಟಕದಲ್ಲಿ ಹುಟ್ಟಿದೆ ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ಕರ್ನಾಟಕದ ಜನ ವಿಶೇಷವಾಗಿ ಬುದ್ಧಿವಂತರು ಅನ್ನೋಕ್ಕಿಂತಲೂ ತಿಳುವಳಿಕಿದ್ದಂಥವ್ರು ಮತ್ತು ಯಾರಿಂದ ಹೆಚ್ಚು ತಮಗೆ ಅನುಕೂಲ ಆಗ್ಬೋದು ಅನ್ನೋದು ತಿಳ್ಕೊಳ್ಳುವಂಥ ವ್ಯಕ್ತಿಗಳು ಅಂತ ಅನ್ನಿಸ್ತದೆ. ಜೊತೆಗೆ ಕಾಂಗ್ರೆಸ್ ಇರೋದರಿಂದಾಗಿ ಒಂದಿಷ್ಟು ನಮ್ಮಲ್ಲಿ ಕೋಮು ಗಲಭೆಗಳು ಮತ್ತೆ ಕಡಿಮೆ ಆಗ್ತಾ ಇದ್ದಾವೆ ಅನ್ನೋಂಥದ್ದು ಇರ್ಬೋದು. ಯಾಕಂದರೆ ನಿಮ್ಗೆ ಗೊತ್ತಿದೆ, ಬಾಗಲಕೋಟೆಯಲ್ಲೇ ಈ ಒಂದು 2 ತಿಂಗಳಿಂದ ಏನೋ ಗದ್ದಲಾಯಿತು ಮಾಡಿತು, ಅದ್ರ ಕೋಮು ಗಲಭೆ ಮಾಡೋದಕ್ಕೆ ಏನೋ ಪ್ರಯತ್ನ ಮಾಡಿದರು BJPಗರು. ಆದರೆ ಅದ್ರ ನಂತರದಲ್ಲಿ ಏನೇನೋ ಆಗಿ ಅದು ಪ್ರಭಾವಿ ಆಗಲಿಲ್ಲ. ಅದ್ರ ಉಪಯೋಗ ತೊಗೊಳ್ಬೇಕಂತೇಳಿ ಯತ್ನಾಳನ್ನು ಕರೆಸಿದ್ರು ಕೂಡ ನಮ್ಮ ವೀರಣ್ಣ ಚರಂತಿಮಠರು ಅದಕ್ಕೆ ಅನಿವಾರ್ಯವಾಗಿ ಹೇಳಿದಾಗ ಕೇಳುವಂಥ ಪರಿಸ್ಥಿತಿ ಅವರು ಇರಲಿಲ್ಲ ಅಂದಾಗ ಯಡಿಯೂರಪ್ಪನವರು ಒಂದು ಜಾಣತನ ಮಾಡಿಬಿಟ್ರು. ಆಯ್ತು ರೀ, ಕರೆಸ್ಕೊಡ್ರಿ ಯತ್ನಾಳನ್ನು ಅಂತ ಹೇಳಿಬಿಟ್ರು. ಸಹಜವಾಗಿ ಅದು ಆ್ಯಂಟಿ ಎಫೆಕ್ಟ್ ಆಗಿ ಹೋಗ್ಬಿಡ್ತದು ಅಂತ ಅನ್ನಿಸ್ತದೆ. ಇವತ್ತು ಅವ್ರು ಮಾತಾಡೋ ಶೈಲಿ ನಿಮಗೆ ಗೊತ್ತದ, ನೇರವಾಗಿ ಮುಸ್ಲಿಂ ಟಾರ್ಗೆಟ್ ಮಾಡುವಂಥದ್ದು. ಹೀಗಾಗಿ ಎಷ್ಟೋ ವಿರೋಧಿದ್ರು ದಕ್ಷಿಣ ದಾವಣಗೆರೆ ಒಳಗೆ. ಅಲ್ಲಿಯೂ ಸಹಿತ ಅನೇಕ ಮುಸಲ್ಮಾನರು ಈ ನಮ್ಮ ಸಮರ್ಥಕ್ಕೆ ಓಟ್ ಹಾಕುವಂಥದ್ದು ನಾವು ಇವತ್ತು ಗಮನಿಸ್ಬೇಕಾಗಿದೆ. ಯಾಕೆಂದರೆ 5,000 ಮೇಲ್ಪಟ್ಟವು ಸಾಣದಲ್ಲ, ಅದು ದೊಡ್ಡದನ್ನ ಗೆಲುವು. ಒಂದೇ ಓಟಿದ್ದು ಗೆಲ್ದ್ರು ಗೆಲುವನ ಆ ಮಾತು ಬೇರೆ. ಅಲ್ಲಿಯೂ ಗೆಲ್ಲುವಂಥದ್ದನ್ನು BJP ಕಳ್ಕೊಂಡಿತ್ತು ಅಂತೇಳಿ ಒಂದು ಅಸಮಾಧಾನ. ಇದಕ್ಕೆ ಕಾರಣ ಯತ್ನಾಳರು ಅನ್ನುವಂಥದ್ದು ವಾದಗಳು ಇಂದಿಲ್ಲ, ನಾಳೆ ನಮ್ಮ ಯಡಿಯೂರಪ್ಪನವ್ರು ಮಾಡ್ಬೋದು. ಯಾಕಂತಂದ್ರೆ ಅವ್ರ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಅಂತೇಳಿ. ನಾವು ಸಹಜವಾಗಿದ್ದಿದ್ದರೂ ಸಹಿತ ಮೋಸ್ಟ್ಲಿ ಬಾಲ್ಗುಡಿ ಜನ ನಮ್ಮಲ್ಲಿ ಇಷ್ಟು ಕೆಳಮಟ್ಟಕ್ಕೆ ತಂದು ನಿಲ್ಲಿಸ್ತಿರ್ಲಿಲ್ಲೇನೋ ಅನ್ನುವಂಥ ಮಾತುಗಳಿಗೆ ಸಣ್ಣಾಗಿ ಮಾತು ಶುರು ಆಗಿದ್ದವು. ಅಂದ್ರೆ ಯತ್ನಾಳಗಳಿಂದ ಏನಿತ್ತು ಭಾವ, ನಾವು ಹೋಗಿ ಪ್ರಚಾರ ಮಾಡಿದ್ರೆ ಹಿಂದುತ್ವ ಓಟುಗಳು ಒಂದು ಕಡೆ ಆಗ್ತಾವ, ನಾವು ಗೆಲ್ತೀವಿ ಅನ್ನುವಂಥದ್ದು. ಅದು ಒಂದು ಸೂಕ್ಷ್ಮ ತಿಳ್ಕೊಬೇಕಾಗಿದ್ದಿಲ್ಲ. ಮೇಲ್ಜಾತಿಯ ಜನ್ಯ ಜಾತಿಗಳಿದ್ದಾವಲ್ಲ ಅಥವಾ ಮೇಲ್ವರ್ಣೀಯ ಜನ್ಯ ಜಾತಿಗಳಿದ್ದಾವಲ್ಲ ಅವ್ರು ಹಾಕ್ತಾರೆ ಓಟನ್ನು, ಖುಷಿ ಆಗ್ತಾರೆ. ಆದರೆ ಕೆಳವರ್ಣೀಯ ಜನ್ಯ ಜಾತಿಗಳಿದ್ದಾವಲ್ಲ ಭಾಳಷ್ಟು ಇದ್ದಾರೆ, ಅವರು ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವರೆಲ್ಲ ವಿಚಾರ ಮಾಡುವಂಥ ವಿಷಯ ಆಗ್ತದೆ. ಅದರಲ್ಲೂ ಹಿಂದುಳಿದವರು ಅಥವಾ ಅಹಿಂದವರು, OBC ಅವರು ವಿಚಾರ ಮಾಡುವಂಥ ವಿಷಯ. ಹೌದಪ್ಪ, ಈ ಮನುಷ್ಯ ಮಾತಾಡ್ತಾ ಇದ್ದಾರೆ, ನಾಳೆ ಅಧಿಕಾರಕ್ಕೆ ಬಂದರೆ ಪರಿಸ್ಥಿತಿ ನಮ್ಮದು ಏನಾಗಿತ್ತು ಅಂತ. ಹೀಗಾಗಿ ಯತ್ನಾಳನ್ನು ಕರೆಸಿದ್ರಿಂದಾಗೆ ಜೊತೆಗೆ ಇದರಲ್ಲಿ ಮಾನ್ಯತೆಯನ್ನು ದಕ್ಷಿಣ ದಾವಣಗೆರೆ ಯೂನಿವರ್ಸಿಟಿ ಇವ್ರಿಗೆ ಇವರು ಯಡಿಯೂರಪ್ಪನವ್ರಿಗೆ ಮಾನ್ಯತೆ ಕೊಡಲಿಲ್ಲ. ಅದರಲ್ಲೂ ಮುಖ್ಯವಾಗಿ ನಮ್ಮ ಜನತಾ ಅಂದ್ರೆ JDS ಅದ ನಮ್ಮ ಏನಪ್ಪ ಅಂತಂದ್ರೆ HD ಕುಮಾರಸ್ವಾಮಿಗಳ ಕಡೆಯಿಂದ ಬಂದಂಥ ಹಿಂದೆ JDSಲ್ಲಿದ್ದಂಥ ವ್ಯಕ್ತಿಗೆ ಟಿಕೆಟ್ ಕೊಡೋಲ್ಲಿ ನೋಡಿದರು. ನಿಮ್ಗೆ ಗೊತ್ತದ, ಶ್ರೀನಿವಾಸ್ ಕರಿದಾಸಪ್ಪ ಅಂತೇಳಿ ಅವರು ಬಿಡುವ ಕಾರ್ಯಕರ್ತರು ಯಾರಪ್ಪ ಅಂದ್ರೆ ಇವರು ಅಂತ ಇವತ್ತು ವಾದ ಮಾಡ್ತಾರೆ. ವಾದದಲ್ಲಿ ಹುಡ್ತಾವಿಲ್ಲ ಅಂತಲ್ಲ, ಗೆದ್ದಾಗೆಲ್ಲ ಮುಚ್ಚಿ ಹೋಗ್ತದೆ, ಸೋತಾಗೆಲ್ಲನೂ ಒಂದೊಂದು ಪರದೆ ಬಿಚ್ಚಿ ನೋಡುವಂಥ ಒಂದು ವ್ಯವಸ್ಥೆ ಬರ್ತದೆ. ಹಂಗೆ ಇವತ್ತು BJP ತರಂತ ವಿಮರ್ಶೆ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಯಡಿಯೂರಪ್ಪನ ಕೊಟ್ಟಿದ್ರೆ ಬಿಡಬೇಕಾಗಿತ್ತು ಅಂತೇಳಿ ಅನ್ನುವಂಥ ವಾತಾವರಣ ಇವತ್ತು ಕೇಳಿ ಬರ್ತಾಯಿದ್ದ. ಇದರಿಂದಾಗಿ ಯಡಿಯೂರಪ್ಪನವ್ರಿಗೆ ಒಂದು ರೀತಿ ಸೋಲ ಲಾಭ ಆದಂಗಾಗಿದೆ. ಯಾಕಂದರೆ ಅವ್ರ ಮೇಲೆ ಬರಲೇ ಇಲ್ಲ. ಅಲ್ಲಿ ಸಿದ್ದೇಶ್ವರ ಮಾತು ಕೇಳಿಕೊಂಡು JDS ಸಂಬಂಧಿಸಿದ ವ್ಯಕ್ತಿಗೆ ಟಿಕೆಟ್ ಕೊಟ್ಬಿಟ್ರು. ಆಯ್ತಪ್ಪ ಹಗರಾಜ್ಞೆ ಅಂದ್ಕೊಂಡ್ರು ಅವರು. ಅಷ್ಟರೊಳಗೆ ಯತ್ನಾಳನ್ನು ಕರೆಸೋದ್ರೆ ಸ್ವತಃ ವೀರಣ್ಣ ಚರಂತಿಮಠರು ಹೇಳಿಕ್ಕೆ ಶುರು ಮಾಡಿದರು. ಅದು ಹಗರಾಜಪ್ಪ ನನಗೆ. ಯಾಕೆಂದರೆ ಎರಡೂ ಕಡೆ ಆಡಳಿತದಲ್ಲಿರುತ್ತಿರುವಂಥ ಪಕ್ಷದ ವಿರುದ್ಧ ಗೆಲ್ಲುವುದರಲ್ಲಿ ಸುಲಭದ ಕೆಲಸ ಅಲ್ಲ ಅನ್ನೋದು ಅನುಭವದಿಂದ ಬಲ್ಲಂಥ ಯಡಿಯೂರಪ್ಪನವರು ಅವರು ಎರಡದ್ರ ಬಗ್ಗೆಯೂ ಸುಮ್ಮನಾಗಿಬಿಟ್ರು. ತಮಗೇನು ಸಾಧ್ಯದ ಪ್ರಯತ್ನ ಮಾಡಿದರು. ಇವತ್ತು ಅನುಭವದೆ ಯಡಿಯೂರಪ್ಪನವ್ರು ಇನ್ನೂ ಕೆಲಸ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಹಾಗೆ ಹೀಗೆ ಅಂತೇಳಿ. ಆದರೆ ವಿರೋಧ ರೀತಿ ಮಾಡಲಿಲ್ಲ ಅವರು ಎರಡೂ ಕಡೆ. ಸಿದ್ದೇಶ್ವರರು ವಿರೋಧ ಮಾಡಲಿಲ್ಲ. ಯಾಕಂದ್ರೆ ಮೂಲತಃ ಸಿದ್ದೇಶ್ವರ ಜೊತೆಗೆ GM ಸಿದ್ದೇಶ್ವರ ಜೊತೆಗೆ ಅವ್ರ ಮನಸ್ತಾಪಿತ್ತು ಎಲ್ಲರಿಗೂ ಇಡೀ ಲೋಕಕ್ಕೆ ಗೊತ್ತಿದ್ದಂಥ ವಿಷಯ. ಅದೇ ಕಾರಣಕ್ಕೆ ಯತ್ನಾಳರ ವಿರುದ್ಧಂತೆ ಟಗ್ ಆಫ್ ವಾರ್ ಇತ್ತು ಅಂತಿರಲಿಲ್ಲ ಬಾಯ್ಬಿಟ್ಟು. ಆದರೆ ಅವ್ರ ಜೋಡಿ ಸಾಕಷ್ಟು ದೂರ
ಮೇಂಟೈನ್ ಆಗಿಬಿಟ್ಟಿದ್ದು. ಹೀಗಾಗಿ ಯಡಿಯೂರಪ್ಪನವರು ಇವು ಎರಡೂ ಕೆಲಸಗಳಾಗಿದ್ದರಿಂದಾಗಿ ಭಾಳ ಸೇಫರ್ ಸೈಡ್ ಹೋಗಿಬಿಟ್ರು. ಮಗನ ಅಧ್ಯಕ್ಷಗಿರಿಯಲ್ಲಿ ಉಳಿಸ್ಕೊಂಡು ಮುಂದೆ ಹೋಗೋದಕ್ಕೆ ಹಾದಿ ಮಾಡ್ಕೊಂಡ್ರು. ಈಗ ಸೋತರಿಸಿದ ಆದ್ಮೇಲೆ ಹಾಕೋದಕ್ಕೆ ಹಾದಿ ಆದವು. ನಾವು ಮಾಡ್ತಾ ಇದ್ವಿ ರೀ, ನೀವು ನಡಕ್ಕೆ ಬಂದ್ರಿ ಹೇಳಿದ್ರಿ, ಮತ್ತು ಹಿರಿಯರ ಮಾತು ಕೇಳಬೇಕಾಗ್ತದೆ ಅನ್ನುವಂಗೋ ಅಥವಾ ಹೈಕಮಾಂಡ್ ಮಾತು ಕೇಳುವಂಗೆ ಆಗ್ತದೆ ಅನ್ನುವಂಥ ಏನೋ ಒಂದು ನಿಯಮ ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ಯಡಿಯೂರಪ್ಪನವ್ರಿಗೆ ಒಂದು ಹಾದಿ ಮಾಡಿಕೊಟ್ಟಂಗೆ ಅದು ಇದು ಆಗಬಾರ್ದಾಗಿತ್ತೇನೋ. ಯಾಕಂದ್ರೆ ಈಗ ಮತಗಳ ಕ್ರೋಢೀಕರಣ ಆಗಿದ್ದು ಮತ್ತೇನೋ ಆಗಿದ್ದೆಲ್ಲ ನೋಡಿದಾಗ ಸಹಜವಾಗಿ ದಕ್ಷಿಣ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬೆಳೀಬೇಕಂತ ಕ್ಯಾಂಡಿಡೇಟ್ ಆಗಿತ್ತು. ಆ ಪ್ರಮಾಣದಲ್ಲಿ ಮುಸಲ್ಮಾನರೆಲ್ಲ ಒಗ್ಗಟ್ಟಿಗೆ ತೊಗೊಂಡು ಮಾಡಿ ಬೆನ್ನತ್ತೆ ಮಾಡ್ಕೊಂಡಿದ್ರೆ ನಿಶ್ಚಿತವಾಗಿ ಬಿ ಜೆ ಪಿಗೆ ಒಂದು ಹೊಸ ಕ್ಯಾಂಡಿಡೇಟ್ ಸಿಗ್ತಿತ್ತು ಅಥವಾ ದಾವಣಗೆರೆ ಅವ್ರಿಗೆ ಸಿಗ್ತಿತ್ತು ಅಂತೇಳಿ ಇವತ್ತು ತಜ್ಞರು ಮಾತಾಡ್ತಾ ಇದ್ದಾರೆ. ಮಾಡಿ ತಪ್ಪು ಮಾಡಿದರು ಇದನ್ನು. ಯಾಕಂದ್ರೆ ಮೊದಲು ಬಾಗಲಕೋಟೆಯಲ್ಲೂ ಅವರು ಅಡ್ಡಾಡಿ ಯತ್ನಾಳ್ರವರು ಒಂದಿಷ್ಟು ಮುಸ್ಲಿಂ ವಿರೋಧಿ ಮಾತಾಡಿದ್ದು ದೊಡ್ಡ ಪರಿಣಾಮ ಆಯಿತು. ಅದು ಅವ್ರನ್ನ ಕರೆಸೋದಕ್ಕಾಗಿ ಇಲ್ಲೂ ಸಹಿತ ದಕ್ಷಿಣ ದಾವಣಗೆರೆಯಲ್ಲೂ ಸಹಿತ ಜನ, ಅದರಲ್ಲೂ ಮುಸ್ಲಿಂ ಜನ ಒಂದಿಷ್ಟು ಸಮರ್ಥಗಳ ಸೇರಿದಕ್ಕೆ ಕಾರಣ ಆಯಿತು ಅನ್ನೋದು ಇವತ್ತು ಪ್ರಬಲವಾಗಿ ಕೇಳಿ ಬರ್ತಾ ಇರುವಂಥದ್ದು. ಇದು ನೋಡ್ರಿ, ಅವರ ಕರೆದ್ರು ಪಾಪ ಹೋದರು, ಆದರೆ ಹೆಸರು ಕೇಳುವಂಥ ಪ್ರಸಂಗ ಬರೋಕೈತೆ ಇವತ್ತು ಯತ್ನಾಳರಿಗೆ. ಅವ್ರು ಅನ್ಬೋದು ಅಲ್ಲಗಳಿಬೋದು ಮತ್ತೇನೋ ಮಾಡ್ಬೋದು, ನನ್ನಿಂದ ಇಷ್ಟು ಬಂತು ಅಂತ ಅನ್ಬೋದು. ಯಾಕೆಂದರೆ ಸಹಜದ ಮನುಷ್ಯ ತನ್ನೊಂದು ಬಗ್ಗೆ ನಾನು ಭಾಳ ದೊಡ್ಡದ ತಿಳ್ಕೊಳ್ಳೋದ್ರಲ್ಲಿ ಎಲ್ಲ ನಾನು ಅಷ್ಟೇ ಇನ್ನೊಬ್ಬರು ಅಷ್ಟೇ ನಾವು ಇದ್ದಾಗ ಜಗತ್ತಾಯ್ತು ಅಂತೇಳಿ ಜಗತ್ತಿರುವಂಗೆ ಇರ್ತದೆ ರೀ, ಹೋಗ್ತಿರ್ತೈತಿ, ನಾವು ತಿಳ್ಕೊಂಡಿರ್ತೀವಿ ಹಂಗೆ ಭಾಳ ದೊಡ್ಡವ್ರು ನಾವು ಅಂತೇಳಿ ಹಂಗೇನೋ ಆಗಿಬಿಟ್ಟದೆ ಇವತ್ತು. ಸೋಲಂತೆ ಆಗ್ಯದ. ಈಗ ಬಿ ಜೆ ಪಿ ಮುಂದೆ ಏನಂತೆ, ಮುಂದೆ ಇರೋದು ಏನು ಹೇಳ್ಬೋದು, ಒಡಕೈದ್ರಿ ಕೂಡಬೇಕು ಮಾಡಬೇಕು ಅಂತ. ಅವು ಕೂಡಬೇಕು. ಮತ್ತು ಅದನ್ನು ಯಡಿಯೂರಪ್ಪನವರು ತಮ್ಮ ಹಿಂದಿನ ಒಂದು ಏನಪ್ಪ ಒಂದು ಶೆಟವು ಸ್ವಭಾವ ಬಿಟ್ಟುಕೊಂಡು ಗೆಲ್ಲೋದಕ್ಕೆ ಏನು ಬೇಕಾಗಿದೆ ತಾಂತ್ರಿಕತೆ, ತಂತ್ರ ಏನು ಮಾಡಬೇಕು, ತಂತ್ರ ಮತ್ತು ಮಂತ್ರ ಅಂತಂದ್ರೆ ನಿಂಬೆಕಾಯಿ ಹೆಚ್ಚು ಉಗಿದಂತಲ್ಲ ಮತ್ತೊಂದು ಅಂತಲ್ಲ. ಕುತ್ಕೊಂಡು ವಿಚಾರ ಮಾಡಿ ನಾವು ಕಾಂಗ್ರೆಸ್ಸನ್ನು ಸೋಲಿಸೋದು ಇದರಿಂದ ಕರ್ನಾಟಕದಲ್ಲಿ ಸುಲಭಿಲ್ಲ. ಯಾಕೆಂದರೆ ಮಮತಾ ಬ್ಯಾನರ್ಜಿ ಅವರು ಒಂದು ಹುಂಬತನ ಇತ್ತು, ದಾಳಿ ಮಾಡೋ ನೇಚರ್ ಇತ್ತು, ಮತ್ತು ಎಲೆಕ್ಷನ್ ಸಮಯದಲ್ಲಿ ಏನೇನೋ ಗದ್ದಲ ಮಾಡುವಂಥ ಒಂದಿಷ್ಟು ನೇಚರ್ ಇತ್ತು. ಅದಕ್ಕೆ ಅವ್ರ ಮೇಲೆ ಏನೋ ಅಟ್ಯಾಕ್ ಮಾಡಿ ಏನೋ ಮಾಡಿ ಗೆಲ್ತಾರೆ ಅಂತೂ ಒಂದು 10 ವರ್ಷ ಬೆನ್ನತ್ತೆ. ಆದರೆ ಅದೇ ಪರಿಸ್ಥಿತಿ ಸಿದ್ದರಾಮಯ್ಯನ ಕುರಿತಾಗಿ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಸಿದ್ದರಾಮಯ್ಯನವರು ಅತ್ಯಂತ ಬುದ್ಧಿವಂತರು ಚಾಲಾಕಿದ್ದಾರೆ, ಇರ್ಬೋದು ದಿಟ್ಟತನದಲ್ಲಿ ನಮ್ಮ ಮಮತಾ ಬ್ಯಾನರ್ಜಿ ಅವರು ಹೆಚ್ಚಿರ್ಬೋದು. ಆದರೆ ಬುದ್ಧಿವಂತಿಕೆಯಲ್ಲಿ ಅನುಭವಿಸ್ತಿಕೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಬುದ್ಧಿವಂತರಿದ್ದಾರೆ, ಅಷ್ಟೆಲ್ಲ ಅನುಭವಿಸ್ತರು ಇದ್ದಾರೆ. ಅದೇ ಕಡೆಗೆ ಯಡಿಯೂರಪ್ಪನ ತಂತ್ರಗಳನ್ನೆಲ್ಲ ತಿಳ್ಕೊಳ್ಳೋಂಥ ಚಾಣಾಕ್ಷತನಗಳು ಅವ್ರು ಹೇಳಿದ. ಹೀಗಾಗಿ ಈ ಮುಂಬರುವ ಚುನಾವಣೆಯಲ್ಲಿ ಗ್ಯಾರಂಟಿ ಇದೆಯೇ ಅವ್ರು ಮತ್ತೆ ನಾವು ಇನ್ನೊಂದು ಎರಡು ಸೇರಿಸ್ತಾರಬೇಕಾದ್ರೆ ಕಾಂಗ್ರೆಸ್ಸಿಗರು ಒಂದು ಶಿಕ್ಷಣ ಮತ್ತು ಇನ್ನೊಂದು ಆರೋಗ್ಯ. ಇನ್ನು ಅದ್ರ ಜೊತೆಗಿಲ್ಲ ಬಿ ಜೆ ಪಿಗೆ ಏನಿಲ್ಲ ಅವ್ರದಾರ ಗ್ಯಾರಂಟಿ ಅವ್ರ ಕಡೆ ಅದ, ಮತ್ತೊಂದೆರಡು ಹೆಚ್ಚು ಮಾಡ್ತಾರೆ. ಮತ್ತು ಇದು ಹೇಳಿ ಗ್ಯಾರಂಟಿ ಹೇಳಬೇಕು, ಮತ್ತೆ ಗ್ಯಾರಂಟಿ ಹೇಳಬೇಕು, ಇದಕ್ಕೆ ಹೆಚ್ಚಿನ ಹೇಳ್ಬೇಕಾದ್ರೆ ಕಡಿಮೆ ಹೇಳೋಂಗಿಲ್ಲ. ಅದು ಹೆಂಗಂದ್ರೆ ಡೋಸ್ ಇದ್ದಂಗೆ ಡೋಸ್ ಕೊಟ್ಟು ಒಂದು ಫಿಕ್ಸ್ ಆಗಿರ್ತದೆ. ನೀವು ಮಾತ್ರ ಕೊಡ್ಬೇಕು, ಅದಕ್ಕೆ ಹೆಚ್ಚಿನ ಡೋಸ್ ಕೊಡ್ಬೇಕು. ಹಂಗಿಲ್ಲ, ಗ್ಯಾರಂಟಿ ಹೆಚ್ಚಿನ ಏನು ಕೊಡೋವ್ರಿಗೆ ಇನ್ನೊಂದು 4 ಕೊಡ್ತೀರಿ ಗ್ಯಾರಂಟಿ. ಬಿ ಜೆ ಪಿಗರು ಅಷ್ಟು ಸಾಧ್ಯ ಅದರ ಆಡಳಿತಕ್ಕೆ ಬಂದ್ರೆ. ಯಾಕಂದ್ರೆ ದಿಲ್ಲಿಯಲ್ಲಿ ಒದ್ದಾಡ್ತಾ ಇದ್ದಾರೆ, ರೇಖಾ ಗುಪ್ತಾವ್ ಏನೇನೋ ಜಿದ್ದಿಗೆ ಬಿದ್ದೀನಂತ ನಮ್ಮಲ್ಲಿ ಕನ್ನಡದ ಗಾಳಿ ಮಾತು ಯಾವಾಗ ಬಿದ್ದು ಏನೋ ಮಾಡಿದಂತ ಹಂಗೆ ಏನೋ ಕೊಟ್ಟರು. ಇವತ್ತೆಲ್ಲ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಅದರಲ್ಲೂ ವಿಶೇಷವಾಗಿ ಕೇಜ್ರಿವಾಲ್ರು ಬುದ್ಧಿವಂತರು, IIT ಓದಿದವರು, ಪಾಸ್ ಆದವರು, ತಿಳುವಳಿಕೆ ಇದ್ದಂಥವ್ರು, ವ್ಯವಹಾರ ಬಗ್ಗೆ ಸಾಕಷ್ಟು ನಾಲೆಜ್ ಇದ್ದಂಥ ವ್ಯಕ್ತಿ. ಅವರೇನೋ 5-6 ಗ್ಯಾರಂಟಿಗಳು ಕೊಟ್ಟು ಜಗಿಸ್ತಾಯಿದ್ರು. ಆದರೆ ಅದೇ ಜಗಿಸ್ಲಿಕ್ಕೆ ನಮ್ಮ ರೇಖಾ ಗುಪ್ತಾ ಅವ್ರಿಗೆ ಆಯಿತು. ಅವರು ಬುದ್ಧಿವಂತರಿದ್ದಾರೆ, ಸಾಕಷ್ಟು ವಕೀಲರಿದ್ದಾರೆ, ಎಲ್ಲ ಇದ್ದಾರೆ ಸರಿ. ಆದರೆ ಜನರ ಮನಸ್ಸು ಗೆಲ್ಲುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅನ್ನೋದು ಇತ್ತೀಚೆಗೆ ಕಂಡು ಬರುವಂಥ ವಿಷಯ. ಅಂದರೆ ಹೇಳಬೇಕಾಗಿದ್ದಿಲ್ಲ ಏನಪ್ಪ ಅಂದ್ರೆ ಬರೀ ಗ್ಯಾರಂಟಿ ಕೊಟ್ಟರಲ್ಲ, ನೀವು ಮುಂದೆ ಮಾಡಬೇಕಾಗಿದ್ದೇನು ಬಿ ಜೆ ಪಿಗರು ಕರ್ನಾಟಕದಲ್ಲಿ ಗೆಲ್ಲಬೇಕಾಗಿದ್ರೆ. ಕರ್ನಾಟಕದಲ್ಲಿ ಗೆಲ್ಲಬೇಕಾಗಿದ್ರೆ ಇರೋದು ಒಂದು ಉದ್ಯೋಗ ಗ್ಯಾರಂಟಿ ಕೊಡೋದು ಅದು ಸಾಧ್ಯದನಾ? ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದು ಸಾಧ್ಯದನಾ? ಯಾಕಂದರೆ ಸ್ವತಃ ಸಿದ್ದರಾಮಯ್ಯಗೂ ಆಗಿಲ್ಲ. ಈಗ ಅವ್ರಿಗೆ ಎಷ್ಟು ಆಗೋದು ಭಾಳ ಅಂದ್ರೆ ಈ ಒಂದಿನ 56,000 ಇನ್ನೊಂದು 2 ಲಕ್ಷ ಮಾಡ್ಬೋದು. ಅದಕ್ಕೆ ಹೆಚ್ಚಿಂದ ದೇಶಪಾಂಡೆ ಅವರ ಅಭಿಪ್ರಾಯದಲ್ಲೇ ಹೆಚ್ಚು ಕಡಿಮೆ 4-5 ಲಕ್ಷ ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ. ಅವರಿಗೆಲ್ಲ ಏನು ಮಾಡೋದು ಅದು ಬೇರೆ ವಿಷಯ. ಆದರೂ ಸಹಿತ ಇಷ್ಟರೇ ಒಂದು ಕೊಡೋ ಪ್ರಯತ್ನ ಮಾಡಿದ್ದಾರೆ. ಹಂಗೆ ಇಷ್ಟರೇ ಅಂದರೆ ಒಂದು 56,000 ಅಥವಾ 2,80,000 ಕೊಡ್ಬೋದೇನೋ ಇಲ್ಲಂತಲ್ಲ. ಬಟ್ 56,000 ಅಂದ್ರೆ ಗ್ಯಾರಂಟಿ ಕೂಡ ಲೆಕ್ಕದಾಗಿದ್ದಾರೆ. ಹೀಗಾಗಿ ಏನಾಗಿದೆಪ್ಪ ಅಂತಂದ್ರೆ ಉದ್ಯೋಗ ಸೃಷ್ಟಿ ಅದರ ಹೇಳಬೇಕಾಗುತ್ತದೆ ಇವತ್ತು. ಅದು ಬಿಟ್ಟು ಮತ್ತೊಂದು ಆದಿಲ್ಲ ನಮ್ಮ ಕರ್ನಾಟಕದ ಬಿ ಜೆ ಪಿ. ಯಾಕಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇನ್ನೂ ಆ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಳ ಊರಿಲ್ಲ. ಹೌದು ಅದಾರ, ಸಾಕಷ್ಟು ಜನ ಮೇಲ್ವರ್ಣೀಯ ಜನ ಇದ್ದಾರೆ, ಶ್ರೀಮಂತರಿದ್ದಾರೆ, ಎಲ್ಲ ಓಡಾಡ್ತಾ ಇದ್ದಾರೆ, ಹಳ್ಳಿಗೆ ಹೋಗ್ತಾ ಇದ್ದಾರೆ, ಎಲ್ಲನೂ ಬರೋಬ್ಬರು ಹೇಳೋದ. ಆದರೂ ಸಹಿತ
ಯಾವ ಪ್ರಮಾಣದಲ್ಲಿ ಬೆಳಿಬೇಕಾಗಿತ್ತು ಆ ಪ್ರಮಾಣದಲ್ಲಿ ಬೆಳೆದಿಲ್ಲ ಬಿ ಜೆ ಪಿ. ಅದಕ್ಕಾಗಿ ಬಿ ಜೆ ಪಿಗೆ ಮುಂದಿರೋ ಸವಾಲು ಏನಪ್ಪ ಅಂದ್ರೆ ಬರೀ ಗ್ಯಾರಂಟಿ ಕೊಟ್ಟರೆ ಆಗ್ತದೆ, ಮತ್ತೇನು ಕೊಟ್ಟರೆ ಆಗ್ತದೆ ಚಿಂತೆ ಮಾಡುವಂಥದ್ದು. ಈಗಂತೆ ಆಗ ಇದೇ ರೀತಿ ಹೋದ್ರೆ 2022ರಲ್ಲಿ ನಮ್ಮ ಗೆಲ್ಲುವ ಅಸಾಧ್ಯ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ. ಯಾಕಂದ್ರೆ ಒಂದು ಕಡೆ ಆ್ಯಕ್ಚುಲಿ ದಕ್ಷಿಣ ದಾವಣಗೆರೆ ಹೋದ ದಿನ ಆದರೂ ಉಳಿಸ್ಕೊಂಡಾರ ಕಾಂಗ್ರೆಸ್ಸಿಗರು ಅಥವಾ ಉಳಿದದ್ದು ಏನೇನು ಮಾಡಿ ಇನ್ನು ಮುಂದೆ ಹಿಂಗೆ ಬರ್ತಿದ್ದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 22ರಾಗ ಏನು ಗುದುಮರಿಗೆ ಆಗೋದು ಅದರಲ್ಲೂ ಬಿ ಜೆ ಪಿಗರಂತ ಎಷ್ಟು ಸಾಧ್ಯನೋ ಆಸೆ ಆಕಾಂಕ್ಷೆ ಹುಟ್ಟಿಸೋಣ ಮತ್ತು ಗೆಲ್ಲುವ ಎಲ್ಲ ಪ್ರಯತ್ನಗಳನ್ನು ವಾಮ ಮಾರ್ಗ ಇರಲಿ, ಸರಳ ಮಾರ್ಗ ಇರಲಿ, ಮಧ್ಯ ಮಾರ್ಗ ಇರಲಿ ಅವುಗಳ ಮೂಲಕ ತಮ್ಮ ಶಕ್ತಿಯನ್ನು ತೋರಿಸ್ಕೊಂಡು ಗೆಲ್ಲುವ ವಿಚಾರ ಮಾಡೋಣ. ಹೀಗಾಗಿ ಇವತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಯಾರು ಹೆಚ್ಚು ಈ ಒಂದು ಗ್ಯಾರಂಟಿಗಳು ಕೊಡ್ತಾರೆ ಅದಕ್ಕೆ ಉದ್ಯೋಗ ಗ್ಯಾರಂಟಿ ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಭತ್ತ ಕೊಡೋದು ಬೇರೆ. ಏನು 2,80,000 ಜನ ಇದೆಲ್ಲ ಅವ್ರಿಗೆಲ್ಲರಿಗೂ ಉದ್ಯೋಗ ಕೊಡುವಂಥ ಒಂದು ಸಾಹಸವನ್ನು ಮೋದಿಯವ್ರು ಮಾಡ್ತಾರೆ ಅನ್ನುವಂಥದ್ದು. ನೋಡೋಣ ಏನಾರ ಆಗ್ತದೆ, ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ, ಮಾಡಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಯಡಿಯೂರಪ್ಪನವರು ಮೇಲೆ ಜವಾಬ್ದಾರಿ ಭಾಳದ. ಅವರಿದ್ದಂಥವರು ಪೂರ್ಣ ಪ್ರಮಾಣದಲ್ಲೇ ಜವಾಬ್ದಾರಿ ಹೊತ್ತು ಮಾಡಿದರೆ ಮತ್ತು ಜವಾಬ್ದಾರಿ ಹೊತ್ತ ಮುಖ್ಯವಾಗಿ ಅದು ಮಾಡಬೇಕಾಗಿದ್ದು ಗ್ಯಾರಂಟಿಗಳು ಅತಿ ಹೆಚ್ಚಪ್ಪ ಅಂದರೆ ಶಿಕ್ಷಣ ಗ್ಯಾರಂಟಿ, ಆರೋಗ್ಯ ಗ್ಯಾರಂಟಿ ಒಂದು ಸೇರಿಸ್ಕೊಂಡು ಕೊಡುವಂಥದ್ದು ಭಾಳ ಮುಖ್ಯ ಅದ. ಅದನ್ನು ಮಾಡಿದ್ರಂತೂ ನಿಶ್ಚಿತವಾಗಿಯೂ ಒಂದು ಸ್ವಲ್ಪ ಚೇಂಜ್ ಆಗ್ಬೋದೇನೋ. ನೋಡೋಣ ಏನಾಗ್ತಿದ್ದೀನೋ ಟೈಮ್ ಅದ, ಏನು ಮಾಡ್ತಾರೆ ಮಾಡಲಿ. ಯಾರು ಗೆದ್ದರು ಯಾರು ಸೋತರು ಜನಕ್ಕೆ ಒಳ್ಳೇದು ಮಾಡಲಿ ಅನ್ನೋ ಅಷ್ಟು ಭಾವನೆ ಮಾಡ್ಬೋದು, ಮಾಡಲಿಕ್ಕೂ ಇಲ್ಲ ಅವ್ರಿಗೆ ಬಿಟ್ಟಿದ್ದೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಚಿತ್ತಲಂದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.